ಕಮಲ ಹೂ ಕೊಟ್ಟಿದ್ದಾರೆ ಮುಡ್ಕೊಂಬ ಅಂತ. ಅಂಡ್ ಈ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ ಹಾಕು ಅಂತ. ನಾನು ಏನೋ ತಂದಿರಲಿಲ್ಲ ಚೈನ್ ಎಲ್ಲ, ಸೊ ಅವರೇ ಇದೊಂದು ಕೊಟ್ರು. ಅಂಕಲ್ ಅಷ್ಟೇ, ನಾನು ಏನ್ ಹೇಳಲ್ವಾ? ಆಂಟಿ ಹೆಂಗಿದೆ? ಸಖತ್ತಾಗೈತಾ? ಬೀಜ ಹೆಂಗ್ ಬಲ್ತೈತೆ, ಮೊಳಕೆ ಬಂದ್ಬಿಟ್ಟದೈತೆ. ಬಂದ್ರೆ ತುಂಬಾ ಟೇಸ್ಟ್. ಹೌದಾ? ಹುಳಗಳೆಲ್ಲ ಬರ್ತಿದೆ, ಕಾಣಿಸ್ತಿದ್ಯಾ ನೋಡಿ. ಹಲೋ ಗೈಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಲಕ್ಷ್ಮೀಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಎಸ್, ಇವತ್ತು ನಾನು ನೋಡ್ಬೋದು ಸ್ವಲ್ಪ ರೆಡಿ ಶೆಡ್ಯೂಲ್ ಆಗಿದ್ದೀನಿ. ಏನಕ್ಕೆ ಅಂತಂದ್ರೆ ಇವತ್ತು ಬಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಒಂದಿದೆ. ಸೊ ನಾಮಕರಣ ಇದೆ ಒಂದು ಪಾಪುದು, ಅದಕ್ಕೋಸ್ಕರ ಹೋಗ್ತಿರೋದು. ಇಲ್ಲೇ ಹತ್ರದಲ್ಲಿ ಲೈಕ್ ಒಂದು ನಮ್ಮ ಮನೆಯಿಂದ 20 ಮಿನಿಟ್ಸ್ ಅಷ್ಟೇ ಇರ್ಬೋದು. ಸೊ ಸಿಂಪಲ್ ಆಗಿ ರೆಡಿ ಆಗಿರೋದು ಫ್ರೆಂಡ್ಸ್. ಅಂಡ್ ನೋಡ್ಬೋದು ನಮ್ಮ ಅತ್ತೆ ಎಲ್ಲ ಕಾಣಿಸ್ತಾ ಇತ್ತಾ ಹೂ ನೋಡಿ, ಆಲ್ಮೋಸ್ಟ್ ಒಂದು ಕಮಲ ಹೂ ಕೊಟ್ಟಿದ್ದಾರೆ ಮುಡ್ಕೊಂಬ ಅಂತ. ಅಂಡ್ ಈ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ ಹಾಕು ಅಂತ. ನಾನು ಏನೋ ತಂದಿರಲಿಲ್ಲ ಚೈನ್ ಎಲ್ಲ, ಸೊ ಅವರೇ ಇದೊಂದು ಕೊಟ್ರು. ಚೆನ್ನಾಗಿದೆಯಲ್ಲ? ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ. ಅಂಡ್ ಇವತ್ತು ಬಂದು ನಮ್ಮ ಅತ್ತೆ ಮಾವೊಂದು ಆನಿವರ್ಸರಿ ಕೂಡ ಇದೆ. ಸೊ ಆಲ್ರೆಡಿ ಸ್ವಲ್ಪ ಕೇಕ್ ಕಟ್ಟಿಂಗ್ ಎಲ್ಲ ನೆನೆ ಆಗಿದೆ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ಹಾಗೂ ಇವತ್ತಿನ ನಮ್ಮ ದಿವಸ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಬೇಗ ಹೋಗೋಣ. ಹಾ ಬಂದೆ ಆಂಟಿ. ವ್ಲಾಗು ಸ್ಟಾರ್ಟು. ಹಾಯ್ ಇಲ್ಲಿ. ಶೂ ಇಲ್ಲಿ ಇಟ್ಟಿದ್ದೀನಿ. ಆಯ್ತಾ? ಹಾಕ್ತೀನಿ ಬಿಡಿ ಆಂಟಿ. ಓಕೆ, ರೆಡಿ. ಹಾಯ್ ಫ್ರೆಂಡ್ಸ್ ಎಲ್ಲ, ನಮ್ಮ ಲಕ್ಷ್ಮಿ ಫ್ರೆಂಡ್ಸ್ ಸಬ್ಸ್ಕ್ರೈಬರು ಎಲ್ಲಾರ್ಗು ಹಾಯ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ದೀರಾ ಆಂಟಿ? ನಾವು ಚೆನ್ನಾಗಿದ್ದೀವಿ. ಈಗ ಮಗು ನಾಮಕರಣಕ್ಕೆ ಕೋಡಹಳ್ಳಿಲಿ ಮಗು ನಾಮಕರಣ ಇಟ್ಕೊಂಡಿದ್ದಾರೆ. ನಮ್ಮ ಮಾವವ್ರ ಸೋದರಕ್ಕೆ ಸೊಸೆ ಮೊಮ್ಮಗುದು. ಅದೇ ಪ್ರಮೀಳಾ ರಮೇಶ್ ಅಂತ. ಮಗು ಹೆಸರು ಗೊತ್ತಿಲ್ಲ. ಗಂಡ್ ಮಗು, ಅದ ಹೆಸರೇನು ಅಂತ ಕೇಳಿಲ್ಲ. ಕಾರ್ಡಲ್ಲಿ ಹಾಕಿಲ್ಲ ರೀ, ಹೋಗ್ತಾ ಇದೀವಿ. ಎಲ್ಲ ಮನೆಲ್ಲ ಒಂದು ಫಂಕ್ಷನ್ ಆಯ್ತು. ನಮ್ಮ ತಂಗಿ ಮನೆ ಬೀಗ್ರೂಟದಲ್ಲಿ ಎಲ್ಲ ಸಿಕ್ಕಿದ್ರು ಒಬ್ಬಿಬ್ರು ಸಬ್ಸ್ಕ್ರೈಬರು. ಮತ್ತೆ ನಮ್ಮ ಚಿಕ್ಕಮ್ಮನ ಮಗಳು ಶೈಲಾ ಅಂತ. ಶೈಲಾ ಮತ್ತೆ ನಮ್ಮ ಚಿಕ್ಕಮ್ಮವರೆಲ್ಲ ನೋಡ್ಬೋದು ಅನ್ಸುತ್ತೆ. ವಿಡಿಯೋ ನೋಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದೀನಿ. ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಕೊಡಿ. ನಮ್ಮ ಸೊಸೆನೂ ತೋರಿಸ್ದೆ, ಮತ್ತೆ ಅಕ್ಕನೂ ತೋರಿಸ್ದೆ. ನಾನು ಇಬ್ರು ಅಕ್ಕ ತಂಗಿ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಇವತ್ತ ಮತ್ತೆ ಒಂದು ಆನಿವರ್ಸರಿ. ಸೊ 36 ಮುಗ್ದಿ 35 ಮುಗ್ದಿ 35 ಮುಗ್ದಿ 36ನೇದು. ಓಕೆ, ಸೂಪರ್ ಸೂಪರ್. 36ನೇದು ಆನಿವರ್ಸರಿ ಕೂಡ. ಸೊ ನೆನ್ನೆ ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ವಿ. ಅಣ್ಣ ಹಾಗೂ ಅಕ್ಕ ಕೇಕ್ ಮತ್ತೆ ಸ್ವೀಟ್ಸ್ ಬೊಕ್ಕೆ ಎಲ್ಲ ಕಳಿಸಿದ್ರು. ಅದ್ರ ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ನಾನು ತಗೊಂಡಿದ್ದೀನಿ, ಅದನ್ನ ಕೂಡ ನೀವು ನೋಡ್ಕೊಂಡ್ ಬನ್ನಿ. ಲಡ್ಡು ಇಲ್ಲಿ ಹಾಯ್ ಮಾಡಮ್ಮ, ಎಲ್ಲರಿಗೂ ಹಾಯ್ ಮಾಡಮ್ಮ, ಎಲ್ಲರಿಗೂ ಹಾಯ್ ಮಾಡಮ್ಮ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಹಾಯ್, ಗುಡ್ ಮಾರ್ನಿಂಗ್ ಮಾಡಮ್ಮ. ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಡಮ್ಮ, ಗುಡ್ ಮಾರ್ನಿಂಗ್ ಮಾಡ. ಎಲ್ಲ ನೋಡ್ತಾವ್ರೆ, ಅಲ್ಲಿ ಇಲ್ಲಿ ನೋಡ್ತಾವ್ರೆ. ಹಾಯ್, ಗುಡ್ ಮಾರ್ನಿಂಗ್ ಮಾಡಮ್ಮ, ಬೇಗ ಗುಡ್ ಮಾರ್ನಿಂಗ್ ಮಾಡ. ಎಲ್ಲ ಮಾಡ್ತಾನೆ, ಕೇಳ್ತಾರೆ. ಮೊನ್ನೆ ಪಾರ್ವತಿ ಅಂತ ಪಾರ್ಕಲ್ಲಿ ಸಿಕ್ಕಿದ್ರು, ಅವ್ರು ಕೇಳಿದ್ರು ಮೊಮ್ಮಗ ಚೆನ್ನಾಗವನ ಅಂತ ಕೇಳ್ತಾ ಇರ್ತಾರೆ. ಎಲ್ಲ ನೋಡ್ತಾ ಇದ್ರು. ನೋಡಿ ಸಪೋರ್ಟ್ ಮಾಡಿ. ನಮ್ಮ ಸೊಸೆಗೂ ಸುಪ್ರಿಯ ಇಬ್ಬರಿಗೂ ಲೈಕ್ ಕೊಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿ. ಥ್ಯಾಂಕ್ ಯು. ಓಕೆ ಗೈಸ್, ಸೊ ಚೌಟ್ರಿ ರೀಚ್ ಆದ್ವಿ. ಆ್ಯಂಡ್ ಹಾರ್ಡ್ಲಿ ಒಂದು 10 ನಿಮಿಷ ಅಷ್ಟೇ ಗೈಸ್ ಇದ್ದಿದ್ದು, 10ರಿಂದ 15 ನಿಮಿಷ ಅಷ್ಟೇ ದೂರ ಇದ್ದಿದ್ದು ನಮ್ಮ ಮನೆಯಿಂದ. ಆ್ಯಂಡ್ ಇಲ್ಲಿ ಗೈಸ್ ಇವಾಗ ನಮ್ಮ ಅಂದರೆ ಮಗುದು ನೇಮ್ ರಿವೀಲಿಂಗ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನೇಮ್ ಹಾಗೂ ಫೇಸ್ ಎರಡೂ ರಿವೀಲ್ ಮಾಡ್ತಾವ್ರೆ. ನನಗಂತೂ ಈ ಒಂದು ಸ್ಟೈಲ್ ತುಂಬಾ ಇಷ್ಟ ಆಯಿತು. ಸೊ ಇದು ಏನು ಗೊತ್ತಾ ಗೈಸ್ ಮಾಡ್ತಿರೋದು, ಮಗುದು ಈ ಥರ ಪೇಂಟ್, ಮಗು ಫೇಸ್ ಹೇಗಿದೆಯಲ್ಲ ಸೊ ಆ ಥರ ಪೇಂಟ್ ಮಾಡಿಸಿ ಮತ್ತು ಹೆಸರು ಬರೆದು ಅದ್ರ ಮೇಲೆ ಈ ಥರ ಸ್ಪಾರ್ಕಲ್ಸ್ನ ಹಾಕ್ತಾರೆ. ಸೊ ಬೇಸಿಕಲಿ ನಾನು ಲಡುಮ ನಾಮಕರಣ, ಲೈಕ್ ನಾನು ಲಡುಮದು ನೇಮ್ ರಿವೀಲ್ ಮಾಡಬೇಕಾದ್ರೆ ಲಡುಮ ಹೆಸರು ದಕ್ಷಿವ್ ಅಗಸ್ತ್ಯ ಅಲ್ವಾ. ಸೊ ದಕ್ಷಿವ್ ಅಂತ ಅಂದರೆ ಶಿವ ಅಂತ ಬರುತ್ತೆ. ಸೊ ಶಿವಂದೇನೆ ಒಂದು ಇದರಲ್ಲಿ ನಾವು ಡಿಸೈನ್ ಮಾಡಿಸಿ ನೇಮ್ ರಿವೀಲಿಂಗ್ ಮಾಡಿಸಿದ್ವಿ. ಇವಾಗ ಇಲ್ಲಿ ಇವ್ರು ಫೇಸ್ ಹಾಗೂ ನೇಮ್ ಎರಡೂ ರಿವೀಲ್ ಮಾಡ್ತಾ ಇದ್ದಾರೆ. ತುಂಬಾ ಯೂನಿಕ್ ಆಗಿತ್ತು ಐಡಿಯಾ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಇವಾಗೆಲ್ಲ ಗೈಸ್ ಹೆಂಗಾಗಿದೆ ಅಂತಂದರೆ, ಬಟ್ಟೆಗಳು ಹೇಗೆ ಬೇರೆ ಬೇರೆ ಡಿಸೈನ್ಸು ಪ್ಯಾಟರ್ನು ಟೈಪ್ ಎಲ್ಲ ಇರುತ್ತಲ್ಲ, ಇವಾಗ ನಾಮಕರಣ ಮಕ್ಕಳು ನಾಮಕರಣದಲ್ಲೂ ಅಲ್ಲ ನಾವು ಬೇರೆ ಬೇರೆ ಡಿಸೈನ್ಸಲ್ಲಿ ನೇಮ್ ರಿವೀಲಿಂಗ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಎಸ್, ನೋಡ್ಬೋದು ಇವಾಗ ನೇಮ್ ಹಾಗೂ ಫೇಸ್ ಎರಡೂ ರಿವೀಲ್ ಆಗುತ್ತೆ ನೋಡಿ.
ಓಕೆ ಗೈಸ್, ಸೊ ನೋಡ್ಬೋದು ಲಡ್ಡು ಮಾನ. ಇನ್ಫ್ಯಾಕ್ಟ್ ನನಗೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಸೈಕಲ್ ಲೈಕ್ ಸಿಂಬಾ ಮರಿಗೆ ಸೈಕಲ್ ಗಿಫ್ಟ್ ಮಾಡಿದ್ವಲ್ಲ, ಸೊ ಲಡ್ಡು ತುಂಬಾ ಬೇಕು ಬೇಕು ಅಂತ ಹಠ ಮಾಡ್ತಾ ಇದೆ, ತುಂಬಾ ಕೋಪ ಮಾಡ್ತಾ ಇದ್ದ ಅಂತ. ಸೊ ರಿಯಾಕ್ಟ್ ಮಾಡೋದು ಇಸ್ ನಾರ್ಮಲ್ ಗೈಸ್. ಇಮೋಷನ್ಸ್ನ ತೋರಿಸೋದು, ರಿಯಾಕ್ಟ್ ಮಾಡೋದು, ಅಳೋದು, ನಗೋದು ಇವೆಲ್ಲ ಕಾಮನು, ನಾರ್ಮಲು. ಸೊ ದಟ್ಸ್ ಓಕೆ, ನನಗೇನು ಅದ್ರಲ್ಲಿ ಬೇಜಾರಾಗಿಲ್ಲ. ಬಟ್ ಕೆಲವೊಂದು ಸತಿ ಭಯ ಆಗುತ್ತೆ ತುಂಬಾ. ಇವಾಗ ಮುಂಚೆ ಲಡ್ಡು ಹೆಂಗೆ ಅಂದರೆ ಗೈಸ್, ಲೈಕ್ ಏನಾದರೂ ಕೊಟ್ಟರೆ ಈಸ್ಕೋತಾ ಇದ್ದ, ಇಲ್ಲಾಂದರೆ ಸುಮ್ಮನೆ ಇರ್ತಿದ್ದ. ಜಾಸ್ತಿ ಕ್ರ್ಯಾಂಕಿ ಆಗೋದು, ಅಳೋದು, ಹಠ ಮಾಡೋದು ಆ ಥರ ಏನೂ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ಟೈಮಿಂದ ಅಲ್ಲ, ಈ ಥರ ಎಲ್ಲನೂ ಮಾಡ್ತಾನೆ. ಹಠ ಮಾಡೋದು, ಅಳೋದು, ಕ್ರ್ಯಾಂಕಿ ಆಗೋದು ಎಲ್ಲನೂ ಮಾಡ್ತಾನೆ. ನನಗೆ ಕೆಲವೊಂದು ಸತಿ ಭಯ ಆಗುತ್ತೆ ಅಷ್ಟೇ, ಯಾಕೆ ಇಷ್ಟೊಂದು ಹಠ ಮಾಡ್ತಾನೆ ಅಂತ. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾರೆ, ಮುಡಿ ಕೊಟ್ಟಿಲ್ಲ, ಇನ್ನೂ ಮುಡಿ ಕೊಡಬೇಕು, ಫಸ್ಟು ಮುಡಿ ಕೊಟ್ರೇ ಮಕ್ಕಳು ಒಂದು ಸ್ವಲ್ಪ ಶಾಂತ ಆಗೋದು ಅಂತ. ಸೊ ಇನ್ನೂ ಮುಡಿ ಯಾಕೆ ಕೊಟ್ಟಿಲ್ಲ ಅಂತಲೂ ಕೇಳ್ತೀರಾ ನೀವು. ಬಿಕಾಸ್ ಪ್ರತಿ ಒಂದು ವೀಕೆಂಡು ಅಲ್ಲಿಗೆ ಹೋಗಬೇಕು, ಇಲ್ಲಿ ಹೋಗಬೇಕು, ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಬುಕ್ ಆಗಿರುತ್ತೆ. ಬಟ್ ಖಂಡಿತವಾಗ್ಲೂ ಇನ್ನೇನು ಒಂದು 10 ಡೇಸಲ್ಲಿ ಅಂದರೆ ಆಷಾಢ ಬರೋಕ್ಕಿಂತ ಮುಂಚೆನೇ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನಗೆ ಒಂದು ಫೋಟೋಶೂಟ್ ಕೂಡ ಮಾಡಿಸ್ಬೇಕು, ಡ್ರೆಸ್ ಅಂದರೆ ಲಂಗ ಬ್ಲೌಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಬಟ್ ಅದಿನ್ನೂ ಬಂದಿಲ್ಲ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮಾವ ಒಂದು ಆ್ಯನಿವರ್ಸರಿ. ಸೊ ಅಕ್ಕ ಹಾಗೂ ಅಣ್ಣ ಜರ್ಮನಿಯಿಂದ ಕೇಕು, ಸ್ವೀಟ್ಸು ಹಾಗೂ ಫ್ಲವರ್ಸ್ ಎಲ್ಲ ಕಳಿಸಿದ್ದಾರೆ. ತುಂಬಾ ಖುಷಿ ಆಯಿತು. ಸೊ ಆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಅಂತ ತಗೊಂಡಿದ್ದೀನಿ ಗೈಸ್, ಇದನ್ನ ಆ್ಯಡ್ ಮಾಡ್ತೀನಿ. ನಾನು ಅಂತ ಅದು ತಂಗಿ ಪಾಪು, ತಂಗಿ ಎಲ್ಲಿದ್ದಾಳೆ? ಗಾಡ್ ಬ್ಲೆಸ್ ಯು ಮಗ್ನೆ. ತಂಗಿ ಪಾಪು ಗೈಸ್, ಇದು ಬಂದು ಆನಿವರ್ಸರಿ ಕೇಕ್. ನಮ್ಮ ಅಣ್ಣ ಹಾಗೂ ಅಕ್ಕ ಅಲ್ಲಿಂದ ಕಳ್ಸಿರೋದು. ತುಂಬಾ ಚೆನ್ನಾಗಿದೆ. ಗ್ಲೆನ್ಸ್ ಕೇಕ್ ಅನ್ಸುತ್ತೆ ಇದು. ರೆಡ್ ವೆಲ್ವೆಟ್ ಕೇಕು. ಮತ್ತೇಳಿ ಜೋರಾಗಿ ಅಂಕಲ್ ಅಷ್ಟೇ, ಏನ್ ಹೇಳಲ್ವಾ? ಲಡ್ಡು ನೀನೇ ಕೇಕ್ ಕಟ್ ಮಾಡ್ತಿದ್ಯಾ? ಇಬ್ರು ಹ್ಯಾಪಿ ಆನಿವರ್ಸರಿ ಅಜ್ಜಿ ತಾತ. ಕ್ಲಾಪ್ ಮಾಡು. ನಾಚ್ಕೊಂತ ಕಟ್ ಮಾಡಿ ಊದು ಫಸ್ಟ್ ಅಮ್ಮ ಫಸ್ಟ್ ಊದಮ್ಮ. ಅಗಸ್ತ್ಯ ಕ್ಯಾಂಡಲ್ ಊದು ಫೋನು ಯೇ ಹ್ಯಾಪಿ ಆನಿವರ್ಸರಿ ಅಂಕಲ್ ಆಂಟಿ. ಕ್ಲಾಪ್ಸ್ ಮಾಡಿ ಮಗ್ನೆ. ಅಜ್ಜಿ ತಾತಾಗೆ ಹ್ಯಾಪಿ ಆನಿವರ್ಸರಿ. ಸೊ ಬೇಸಿಕಲಿ ಈ ಒಂದು ವ್ಲಾಗ್ ಬಂದು ಒಂದು 2 days ವ್ಲಾಗ್ದು ಮಿಕ್ಸ್ ಆಗಿರುತ್ತೆ ಗೈಸ್. ಸೊ ಎಸ್, ಕೇಕ್ ಕಟ್ ಮಾಡಿದ್ವಿ, ಸಿಂಪಲಾಗಿ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಆ್ಯಂಡ್ ನಾನು ಹೇಳಿದ್ನೆಲ್ಲ ಸ್ವೀಟ್ಸ್ ಎಲ್ಲ ಕಳಿಸಿದ್ರು ಅಂತ. ಸೊ ಸ್ವೀಟ್ ಕೂಡ ತಿಂದ್ವಿ ಆ್ಯಂಡ್ ಸ್ವಲ್ಪ ಫೋಟೋಶೂಟ್ ಕೂಡ ಮಾಡಿದ್ವಿ ನಾವು. ಸೊ ಅಷ್ಟೇ. ಇನ್ಫ್ಯಾಕ್ಟ್ ಲಡ್ಡು ತುಂಬಾ ಎಕ್ಸೈಟೆಡ್ ಆಗಿದ್ದ. ನಾನು ಮತ್ತೆ ಒಂದು ಬರ್ಡೇ ಆಗಿರಲಿ, ಆ್ಯನಿವರ್ಸರಿ ಆಗಿರಲಿ, ಅಥವಾ ಮನೇಲಿ ಏನೇ ಸೆಲೆಬ್ರೇಷನ್ ಆಗಿರಲಿ, ಕೇಕ್ ಫಸ್ಟ್ ಕಟ್ ಮಾಡೋದು ಲಡ್ಡುನೇ. ಸೊ ಐ ಗೆಸ್ ಇದು ಪ್ರತಿ ಮನೇಲೂ ಹೀಗೆ ಇರುತ್ತೆ. ಬರ್ಡೇ ನಮ್ದಾಗಿದೆ, ಬಟ್ ನಮ್ಮ ಮಕ್ಕಳು ಕೇಕ್ ಕಟ್ ಮಾಡ್ತಾರೆ. ಸೊ ಆ ಥರ. ಬಟ್ ಅದರಲ್ಲೇ ನಮ್ಗೊಂದು ಖುಷಿ ಅಲ್ವಾ. ಆ್ಯಂಡ್ ಎಸ್ ಗೈಸ್, ತುಂಬ ಜನ ಕೇಳ್ತೀರಾ ಲಕ್ಷ್ಮಿ ನೀವು ವೆಯ್ಟ್ ಲಾಸ್ ಹೇಗಾದ್ರಿ ಅಂತ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನಾನು ಸ್ವೀಟ್ ಅಷ್ಟಾಗಿ ತಿನ್ನಲ್ಲ, ತುಂಬಾ ಕಡಿಮೆ ಮಾಡಿದ್ದೀನಿ. ಏನಾದರೂ ಮದುವೆಗೆ ಹೋದರೆ ಒಂಚೂರು ಪಾಯಸ ಕೊಟ್ಟರೆ ತಿಂತೀನಿ ಅಷ್ಟೇ. ಬಟ್ ಈ ಕೇಕ್ ಆಗಲಿ ಅಥವಾ ಏನಾದರೂ ಸ್ವೀಟ್ ನಂಗೆ ತುಂಬಾ ಇಷ್ಟ. ಬಟ್ ಸ್ಟಿಲ್ ಸ್ವೀಟ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನೀವು ನೋಡ್ಬೋದು ಕೇಕು ಸಹ ನಾನು ಜಾಸ್ತಿ ತೊಗೊಂಡಿಲ್ಲ. ಒಂದು ಸ್ವಲ್ಪ ಇವಾಗ ಆಂಟಿ ಏನು ಕೊಟ್ಟರಲ್ಲ ಒಂದು ಅಷ್ಟೇ ತಿಂದಿರ್ತೀನಿ ನಾನು. ಸೊ ಇಷ್ಟೇ, ಇದೇ ಒಂದು ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಸ್ವೀಟ್ನ ಆದಷ್ಟು ಕ್ವಿಟ್ ಮಾಡಿ. ಇನ್ಫ್ಯಾಕ್ಟ್ ಸಕ್ಕರೆನೂ ಸಹ ನೀವು ಬಳಸಬೇಡಿ, ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಸಕ್ಕರೆನ ಬಳಸಬಾರ್ದು, ಸ್ವೀಟ್ ಜಾಸ್ತಿ ತಿನ್ನಬಾರ್ದು. ಬೆಲ್ಲನೇ ಆಗಿರಲಿ ಗೈಸ್, ಅದನ್ನೂ ಸಹ ನೀವು ಕಡಿಮೆ ಮಾಡಿ ಅಂತಾನೆ ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಯಾರ ಹ್ಯಾಪಿ ಬರ್ಡೇ ಅಮ್ಮ? ಸಾಕು. ಓಕೆ ಗೈಸ್, ಸೊ ಇದು ಬಂದು ನೆಕ್ಸ್ಟ್ ಡೇ. ಆ್ಯಂಡ್ ಇವಾಗ ನಾನು ಕಸ ಗುಡ್ಸೋಕ್ಕೆ ಅಂತ ಮನೆ ಈಚೆ ಬಂದಿದ್ದೀನಿ. ಸೊ ಮನೆ ಈಚೆ ಕಸ ಗುಡ್ಸೋಕೆ ಒಂದು ಪರ್ಕೆ, ಮನೆ ಒಳಗೆ ಗುಡ್ಸೋಕೆ ಒಂದು ಪರ್ಕೆ, ಇದರ ಸಪ್ರೇಟ್ ಪರ್ಕೆನ ಇಟ್ಟಿದ್ದೀನಿ ಗೈಸ್. ಇದು ಏನು ಕೇಳ್ತೀವಿ ಅಂತಂದರೆ, ಬಿಕಾಸ್ ನೀವು ಆಮೇಲೆ ಕಾಮೆಂಟ್ ಮಾಡ್ತೀರಾ ಕೆಲವೊಬ್ಬರು, ಲೈಕ್ ಮನೆ ಆಚೆ ಹಾಗೂ ಮನೆ ಒಳಗೆ ಒಂದೇ ಪರ್ಕೆಲಿ ಗುಡಿಸಬಾರ್ದು ಅಂತ. ಸೊ ಅದಕ್ಕೆ ಇವಾಗ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಎಸ್, ಕಮಿಂಗ್ ಬ್ಯಾಕ್, ನಾನು ಐ ಗೆಸ್ ಮನೆ ಈಚೆದು ಈ ಒಂದು ಶಾರ್ಟ್, ಈ ಒಂದು ಆ್ಯಂಗಲ್ ಏನಿದೆಯಲ್ಲ, ಇದೇ ಫಸ್ಟ್ ಟೈಮ್ ತೋರಿಸ್ತೀನಿ, ಅಥವಾ ತುಂಬ ಕಡಿಮೆ ತೋರಿಸ್ತೀನಿ ಅಂತ ಅನ್ಕೋತೀನಿ. ನನ್ನ ಮನೆ ಈಚೆ ಈ ಥರ ಒಂದು ಜಾಗ ಇರೋದು. ಆ್ಯಂಡ್ ಇಲ್ಲಿ ನೋಡ್ಬೋದು
ನಮ್ಮ ಮನೆ ಲೈಕ್ ಲಿಟ್ರಲಿ ಮೇನ್ ಡೋರಲ್ಲೇ ಇನ್ನೊಂದು ಆಪೋಸಿಟ್ ಮನೆ ಇದೆ. ಲಿಟ್ರಲಿ ನಮ್ಮ ಮನೆ ಹೇಗೆ ಅಂತಂದರೆ ಗೈಸ್ ತುಂಬ ಫುಲ್ ಪಕ್ಕನೇ ಬಿಲ್ಡಿಂಗ್ ಇರೋದು. ಆ್ಯಂಡ್ ಆಲ್ಮೋಸ್ಟ್ ನನ್ನ ಈ ಒಂದು ಲೇನ್ ಇದೆಯಲ್ಲ ತುಂಬ ಜನ ಬಂದು ನಮ್ಮ ರಿಲೇಟಿವ್ಸೇ ಆಗಬೇಕು. ಸೊ ನಮ್ಮ ಮನೆಗೆ ಸ್ವಲ್ಪ ಬೆಳಕು ಗಾಳಿ ಎಲ್ಲ ಕಡಿಮೆನೇ ಬರೋದು. ಇನ್ಫ್ಯಾಕ್ಟ್ 24 hours ನಾವು ಲೈಟ್ ಹಾಕ್ಕೊಂಡೇ ಇರಬೇಕು, ಇಲ್ಲಾಂದರೆ ಫುಲ್ ಕತ್ಲೆ ಥರ ಕಾಣಿಸುತ್ತೆ. ಸೊ ಕಸ ಗುಡಿಸಿದಾಯಿತು. ಇವಾಗ ಹೊಸಲಿಗೆ ನೀಟಾಗಿ ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಹಾಕ್ತೀನಿ. ಇನ್ಫ್ಯಾಕ್ಟ್ ಎಷ್ಟೇ ಗುಡಿಸಿದ್ರು ಅಲ್ವಾ ಮತ್ತೆ ಆ ಧೂಳು ಮಣ್ಣೆಲ್ಲ ಬರ್ತಾನೆ ಇರುತ್ತೆ. ಬಿಕಾಸ್ ನಮ್ಮ ಮನೆ ಇನ್ನೊಂದು ಆಪೋಸಿಟ್ ಮನೆ ಲೈಕ್ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸೊ ಅಲ್ಲಿಂದ ಧೂಳೆಲ್ಲ ತುಂಬಾ ಬರ್ತಾ ಇರುತ್ತೆ ಗೈಸ್. ಎನಿವೇಸ್ ಇವಾಗ ನೀಟಾಗಿ ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಹಾಕ್ತೀನಿ. ಓಕೆ ಗೈಸ್, ಸೊ ಇದು ನೋಡ್ಬೋದು, ಇದು ಬಂದು ನಮ್ಮ ಮನೆ ತೋರಣ ಈ ಥರ ಹಾಕಿರೋದು. ಬತ್ತಿ ತೋರಣ ತುಂಬಾ ಒಳ್ಳೇದಂತಾರೆ ಮನೆಗೆ. ಬಟ್ ಐ ಡೋಂಟ್ ನೋ, ಅಥವಾ ಬಿಸಿಲು ಬರ್ತಲ್ವ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಈ ಥರ ಮಾಡಿದ್ರೆ ಅಲ್ಲ, ನೋಡಿ ಈ ಥರ ಹುಳಗಳೆಲ್ಲ ಬರ್ತಿದೆ, ಕಾಣಿಸ್ತಿದ್ಯಾ ನೋಡಿ, ಇವೆಲ್ಲ ಹುಳಗಳು ಗೈಸ್, ಇವೆಲ್ಲ ಇದೆಯಲ್ಲ ಇವೆಲ್ಲ ಹುಳಗಳು ಬರ್ತಾ ಇದೆ. ಅದು ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಲ್ಲ, ಬೇಜಾರೇ ಆಗ್ತಾ ಇದೆ. ನೋಡಿ ಎಷ್ಟು ಹುಳಗಳು ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇತ್ತಾ? ಇವೆಲ್ಲ ಹುಳಗಳು ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಸಮ್ಟೈಮ್ಸ್ ಏನು ಮಾಡ್ತೀನಿ ಗೊತ್ತಾ, ಇದನ್ನ ರಿಮೂವ್ ಮಾಡಿಬಿಡ್ತೀನಿ. ರಿಮೂವ್ ಮಾಡಿ ಎಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ತೀನಿ. ಸೊ ದ್ಯಾಟ್ ಬಿಸಿಲು ಬೀಳಲಿ ಇದ್ರ ಮೇಲೆ, ಹುಳ ಬರೋದು ಬೇಡ. ಏನಪ್ಪ ಇದು ಬರ್ತಾನೆ ಇಲ್ಲ. ಈ ಥರ ಹಾಕ್ಬಿಟ್ರೆ ಡ್ರಾಮಾ ಅಲ್ಲ ಇದು, ನನ್ನ ಕೆಲಸ ಅಲ್ಲ. ಕೆಲಸ ನಿಮಗ್ ನನ್ನ ಕೆಲಸ ಡ್ರಾಮಾ ಅನ್ಸಿದ್ರೆ ಏನು ಮಾಡಕ್ಕಾಗಲ್ಲ. ಫ್ರೆಂಡ್ಸ್ ಹೆಂಗ್ ಗೊತ್ತಾ, ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಗೊಪ್ಪ ಅಂತ ಅಳಸ್ನೇನ್ ಸ್ಮೆಲ್ ಬರ್ತಿದೆ, ಸಕ್ಕದಾಗಿದೆ ಮಾತ್ರ. ಒಂದ್ ನಿಮಿಷ ರೀ, ಬ್ಯಾಕ್ ಕ್ಯಾಮ್ರಾ ಅಲ್ಲಿ ತೋರಿಸ್ತೀನಿ. ತೋರ್ಸ್ರಿ ಅಳಸ್ನೇನು ಗೈಸ್, ಇದು ಊರಿಂದ ತಂದಿದ್ದು ಅಳಸ್ನೇನು. ಈ ಅಳಸಿನಲ್ಲ ಗೈಸ್, ಈ ಅಳಸ್ನೇನು ನಾವು ಊರಿಂದ ತಂದಿದ್ದು. ಇದು ಬಂದು ನಾನ್ ಬೂದ್ ಕುಂಬಳಕಾಯಿ ಅಂದ್ರೆ ನೀವೇನು ಇರ್ರಿ, ಮಾವಿನಕಾಯಿ ಎಲ್ಲ ಐತೆ, ಎಲ್ಲೈತೆ ಅದು ಇದು. ಅಂಡ್ ಇದು ಊರಿಂದ ಮಾವಣ್ಣನ್ ತಂದಿದ್ದು. ಇಲ್ಲಿ ಸ್ವಲ್ಪ ಹಣ್ಣಾಗಿರೋದಿದೆ. ಅಂಡ್ ಇದು ಬಂದು ಕಾಯಿ ಚಿತ್ರಾನ್ನ ಮಾಡಕ್ಕೆ ಅಂತ ತಗೊಳ್ರಿ. ನಮ್ಮ ಹೇಳಿದ್ರು ಅಂತ. ನೀನೇನೋ ಪೇಪರ್ ಮೇಲೆ ಕೂತಿದ್ಯಾ? ಏ ಕೃಷ್ಣ ಮುಖ ತೋರ್ಸು ಸ್ವಲ್ಪ, ಕೃಷ್ಣ ಮುಖ. ಏಯ್ ಜೋಗಿ ಕೃಷ್ಣ, ನಿಂದು ಜೋಗಿ ಕೃಷ್ಣ, ನನ್ ಜೋಗಿ ಕೃಷ್ಣ. ಏ ಏನು ಹಾಯ್ ಹೇಳು. ಲಡ್ಡು ಇಲ್ಲಿ ನೋಡಿಲಿ, ಲಡ್ಡು ಇಲ್ಲಿ, ಲಡ್ಡು ಲಡ್ಡು ಇಲ್ಲಿ ನೋಡ, ಇಲ್ಲಿ ಲಡ್ಡು ಇಲ್ಲಿ ನೋಡ, ಇಲ್ಲಿ ಲಡ್ಡು ಇಲ್ಲಿ ನೋಡ. ಅಮ್ಮಂಗ್ ಒಂದ್ ನಿಮಿಷ ಹೇಗ್ ಮಾಡ್ತಾ ನೋಡು, ಹಿಂಗಂತ ಅರಳೆಣ್ಣೆ ಇಲ್ವಾ ಆಂಟಿ? ಚಾಕು ಮೊದ್ಲು ಕಡೆ ಮಗ ಗಮ್ಮಂತ ಐತಲ್ವಾ? ಇವಾಗ ನಾವು ಅಳಸೆನ್ ಕಟ್ ಮಾಡ್ತಾ ಇದೀವಿ. ಅಲ್ಲ ಏನಂತಾರೆ, ಅಲ್ಲ ಅದಕ್ಕೆ ಕಟ್ಟಲ್ಲ, ಅದಕ್ಕೆ ಏನಂತಾರ ಬಿಡಿಸ್ತಾ ಇರೋದು. ನೀವು ಕಟ್ ಮಾಡಿ ಬಿಡಿಸಿ ನಾವು ತಿಂತೀವಿ.
ಅಣ್ಣ ಬಿಡೋದಲ್ಲ ನೋಡು. ನಿನ್ನೆ ಎದುರು ಮನೆ ಆಂಟಿ ಕೊಟ್ಟರು ಒಂದು 5-6 ತೊಳೆ, ಒಂದು 7 ತೊಳೆ ಕೊಟ್ಟು ತಟ್ಟೆಲ್ಲ ಹಾಕಿ ಎದುರು ಮನೆ ಆಂಟಿ ಅವರು ಮೇಲೆ. ಹೌದಾ? ಚೆನ್ನಾಗಿತ್ತು, ಅವ್ರದ್ದು ಸ್ವೀಟ್ ಆಗಿತ್ತು, ಊರಿಂದ ತಂದಿರೋ ಆಂಟಿ. ಈ ಚಳಿಗಾಲದಲ್ಲಿ ತಿನ್ನಕ್ ಚೆನ್ನಾಗಿರುತ್ತೆ ಅನ್ಸನ್, ಬಿಸಿಲುಗಾಲದಲ್ಲಿ ಹೀಟು ಅದು ತಿನ್ನಕ್ಕೆ ಹೋಗಲ್ಲ. ಲಡ್ಡು ಲಡ್ಡು ಏನು ಇದು? ತಿಂತೀಯಾ? ಕೊಂಡ ಕಟ್ ಮಾಡೋದು ಅದು ಹುಷಾರು. ಅದು ಎಣ್ಣೆ ಕೈ, ನೀನ್ ಎಣ್ಣೆ ಇವಾಗೆ ಮಾಡ್ಕೊಂಬಾರ್ದು, ಬಟ್ಟೆ ಕೊಡ್ಲಾರಿ ಮಾತ್ರ ಮಾಡ್ಕೋಬೇಕು. ಚಾಕು ಇದು ಹಂಗೆ, ಇನ್ನೊಂದ್ ಚಾಕು ಇತ್ತೆಲ್ಲ ಹೋಗ್ಬೇಕು. ಅದಿಲ್ಲ ಇದು ಬಟ್ಟೆ ಕೊಡ್ತೀನಿ. ಒಂದು ಹಲಸಿನ ಕಟ್ ಮಾಡಕ್ ಬರಲ್ಲ. ಎಣ್ಣೆ ಮಾಡ್ಕೊಳ್ಳೋದು, ಆಮೇಲೆ ಕೈಗೆ ಎಣ್ಣೆ ಮಾಡ್ಕೊಂಡು ಯು ಕ್ಯಾನ್ ಡೂ ಇಟ್. ಕೈಗೆ ಎಣ್ಣೆ ಮಾಡ್ಕೊಬಾರ್ದು, ಫಸ್ಟ್ ನೀನ್ ಚಾಕು ಎಣ್ಣೆ ಮಾಡ್ಕೊಳ್ಳೋದು ಕೈಗೆ, ಆಮೇಲೆ ಬಿಡ್ಸೋಗ ಎಣ್ಣೆ ಮಾಡ್ಕೊಳ್ಳೋದು. ಕೈ ಚಾಕು ಕಟ್ ಮಾಡ್ಬೇಕಾರೆ ಇದಾಗತ್ತೆ. ದಮ್ಲದ ಅಜ್ಜಿಗೆ ಭಾರಿ ಇಷ್ಟ ಅಳಸ್ಕೊಂಡ್ ಅಂದ್ರೆ ಅಜ್ಜಿಗೆ. ಅಂಕಲ್ ಅವ್ರ ಅಮ್ಮನ್ಗೆ ಹೊಟ್ಟೆ ಹಸ್ಬಿಟ್ಟು ಎಲ್ಲ ಹಳ್ಳಿ ಕಡೆ ಹೋದ್ರೆ ಅಜ್ಜಿ ಬರೀ ಅಣಸ್ಕೊಂಡ್ ತಂದು ತಿನ್ನೋರಂತೆ. ಅಜ್ಜಿ ತಿಂಡಿ ತಿಂತಲ್ಲಂತೆ, ಅಜ್ಜಿ ಒಂದ್ 5-6 ಅಣಸ್ಕೊಂಡ್ ತಿನ್ಬಿಡೋರಂತೆ. ಪೇಪರ್ ಸಿಕ್ಕೊಡೋರಂತಲ್ಲ ಅಲ್ಲಿ ಊರ್ಗಳ ಕಡೆ ಹೋದ್ರೆ ಅಜ್ಜಿ ಅದೇ ಬಸ್ಸಲ್ಲಿ ಕೂತ್ಕೊಂಡು ಅದೇ ತಿನ್ನೋರಂತೆ. ಅಜ್ಜಿ ತುಂಬಾ ಇಷ್ಟ ಅಜ್ಜಿಗೆ ಅನ್ಸ್ತಾರೆ. ನಮಗೂ ತುಂಬಾ ಇಷ್ಟ. ಅಂದ್ರೆ ನಾವು ಬಿಸಿಲು ಹೀಟಿಗೆ ತಿಂತಾನೆ ಇಲ್ಲ, ಹೀಟು ಬಿಸಿಲು ತಿಂತಾ ಇರ್ಲಿಲ್ಲ. ಇದ್ರ ಸಾಂಬಾರು ಚೆನ್ನಾಗಿರುತ್ತೆ, ಸಾಂಬಾರು ಮಾಡ್ತಾರೆ. ಕೊಡ್ತಿದ್ದೆ ಅಪ್ಪ ಕಟ್ ಮಾಡ್ತಾ ಇದ್ದಾರೆ. ಲಡ್ಡು ಲಡ್ಡು ಈ ಥರ ಹಲಸಿನ ಗೈಸ್ ನಿಜವಾಗ್ಲೂ ದುಡ್ಡು ಕೊಟ್ಟರಲ್ಲ ಇಷ್ಟೊಂದು ಟೇಸ್ಟಿ, ಇಷ್ಟೊಂದು ದೊಡ್ಡ ದೊಡ್ಡ ಹಲಸಿನ ಸಿಗಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿತ್ತು. ಎಲ್ಲೋ ಒಂದು ಕಡೆನೋ 2 ಕಡೆನೋ ಏಟ್ ಬಿದ್ದಿತ್ತು ಹಲಸಿನಿಗೆ, ಬಟ್ ಏನಪ್ಪ ಅಂದರೆ ಏನೂ ಕೊಳ್ತೋಗಿರಲಿಲ್ಲ. ಲಿಟ್ರಲಿ ಒಂದು ಹಣ್ಣು ಏನೂ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಕೆಲವೊಬ್ಬರು ಇದು ಸಾಂಬಾರು ಮಾಡ್ತಾರೆ, ಮತ್ತು ಹಲಸಿನ ಕಬಾಬ್ ಅಂತಲೂ ಮಾಡ್ತಾರೆ. ಇನ್ಫ್ಯಾಕ್ಟ್ ಐ ಗೆಸ್ ನಮ್ಮ ಅಕ್ಕ ಮಾಡಿರ್ಬೋದು, ನೀವು ನೋಡಿರ್ತೀರ ಅದನ್ನ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನಂತೂ ಯಾವಾಗಪ್ಪ ಇವ್ರು ಕಟ್ ಮಾಡಿ ಬಿಡಿಸ್ಕೊಡ್ತಾರೆ, ಯಾವಾಗ ತಿಂತೀನಿ ಅಂತ ಫುಲ್ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೆ. ಇನ್ಫ್ಯಾಕ್ಟ್ ನನಗೆ ಗೈಸ್ ಕೋಲ್ಡ್ ಆಗಿದೆ, ನೋಸ್ ಎಲ್ಲ ಬ್ಲಾಕ್ ಆಗಿದ್ದು, ಬಟ್ ಆದರೂ ಹಲಸಿನ ಸ್ಮೆಲ್ಲು ಎಷ್ಟು ಸ್ಟ್ರಾಂಗು ಅಂತಂದರೆ ನಂಗೆ ಆ್ಯಕ್ಚುಲಿ ಅದ್ರ ಸ್ಮೆಲ್ ಘಮ ಬರ್ತಿತ್ತು. ಹೌದಾ? ಹಲಸಿನ ಕೊಟ್ಟಿಗೆ ಹುಣಸೆ ಹಣ್ಣು ಬೆಲ್ಲ ಅದೇನೋ ಮಾಡೋರು, ನಮ್ಮ ಅಜ್ಜಿ ಮಾಡೋರು, ಅಲ್ಲಿ ನೆತ್ತಿಕ್ಕೋರು. ಇಲ್ಲ ಕಲರ್ ಬರ್ತದ, ಹಣ್ಣು ಬೇಗ ಹಣ್ಣಾಗ್ಲಿ ಕಲರ್ ಬರುತ್ತೆ. ತೊಟ್ಟತ್ರ ಇಕ್ಕೋರು, ತೊಟ್ಟತ್ರ. ಸೊ ನಮ್ಮ ನಂಗೆ ಹೇಳಿ ಕಳಿಸಿದ್ರು, ಏನಾದರೂ ಇಫ್ ಇನ್ ಕೇಸ್ ಜಾಸ್ತಿ ಹಣ್ಣಿದ್ರೆ ಅಲ್ವಾ ಒಂದು ಸ್ವಲ್ಪ ಎಲ್ಲೂ ಕೊಟ್ಟು ಕಳಿಸು ಅಂತ. ಇನ್ನೊಂದಿತ್ತು ಮನೇಲಿ, ಬಟ್ ಅದು ಆಲ್ರೆಡಿ ತುಂಬ ಜಾಸ್ತಿ ಏಟಾಗಿತ್ತು, ಹಾಗೂ ಸ್ವಲ್ಪ ಮೆತ್ತಗಾಗಿತ್ತು. ಸೊ ಅದಕ್ಕೆ ನಾವು ಅದನ್ನ ಗೋಡನ್ ಕೊಟ್ಟು ಕಳಿಸ್ಬಿಟ್ವಿ. ಬಿಕಾಸ್ ಅಲ್ಲಿ ಅಂದರೆ ಹುಡುಗರು ಕಟ್ ಮಾಡಿ ತಿಂತಾರೆ, ಇಲ್ಲಿ ಕಟ್ ಮಾಡೋರು ಯಾರು ಇರಲಿಲ್ಲ. ನನ್ನ ಕ್ಯೂಟಿ ಮಧ್ಯದಲ್ಲೇ ಒಳಗಡೆ ಗಮ್ಮ ಅಂತ ಐತಲ್ವಾ? ಬೀಜ ಸಾರು ಮಾಡೋಕ್ ಕೇಳಿದೀನಿ, ಅನ್ಸ್ಕೊಂಡ್ ಚಿಪ್ಸ್ ಮಾಡೋಕ್ ಕೇಳಿದೀನಿ. ಆಮೇಲೆ ಚಿಕ್ಕದ ಕೊತ್ತೆಕಾಯಿ ಅಂತ ಬರೋದು, ಶ್ರೇಷ್ಠ ಬಸ್ಸಾರು ಮಾಡೋರು ಅದೆಲ್ಲ ಕೇಳಿದೀನಿ. ನಾವಂತೂ ನಮ್ಮ ಮದುವೆ ಅಮ್ಮನ ಮನೆಗೆ ಅವೆಲ್ಲ ಅನ್ಸ್ಕೊಂಡ್ ಕೊತ್ತೆಕಾಯಿ. ಗೈಸ್, ನೀವು ಹಲಸಿನಿಂದ ಏನು ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಲೈಕ್ ನನಗಂತೂ ತುಂಬ ಫೇವ್ರೇಟ್ ಅಂತಂದರೆ ರಸಾಯನ. ಲೈಕ್ ಎನಿ ಟೈಮ್ ನನಗೆ ನಿಜವಾಗ್ಲೂ 3 ಟೈಮ್ ರಸಾಯನ ಕೊಟ್ಟರು ನಾನು ಅದನ್ನೇ ತಿಂತೀನಿ, ನಂಗೆ ಅಷ್ಟಿಷ್ಟ ರಸಾಯನ ಅಂತಂದರೆ. ಸೊ ಕೆಲವೊಬ್ರು ಇದ್ರ ಸಾಂಬಾರು ಆಗಿರಲಿ, ಬಜ್ಜಿ ಆಗಿರಲಿ, ಅಥವಾ ಕಬಾಬ್ ಆಗಿರಲಿ, ಇವೆಲ್ಲ ಕೂಡ ಮಾಡ್ತಾರೆ. ಯಾರು ನಾನ್ ವೆಜ್ ತಿನ್ನಲ್ಲ, ಸೊ ವೆಜ್ ಅವರೇನೆ ಇದು ಕಬಾಬ್ ಥರ ಮಾಡ್ತಾರೆ. ಇದು ಕೂಡ ಒಂಥರ ಅದೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅರುಣ್ ನಾನು ಒಂದೇ ಸಲ ಕಟ್ ಮಾಡಕ್ ಬಿಟ್ಟಲ್ಲ, ನನ್ನ ಮಗನ ಆಡ್ಸಲ್ಲ. ಇದೇ ಫಸ್ಟ್ ಟೈಮ್ ನಾವೇ ಕಟ್ ಮಾಡಿ ಕೊಡ್ತಾ ಇದ್ರಿ ನಮ್ಮ ಮಕ್ಳಿಗೆ. ಇವಾಗ ನನ್ನ ಮಗ ಅವ್ರಿಗೆ ಸಿಟ್ಟು ಬರ್ತಾ ಕಟ್ ಮಾಡ್ತಾವ ನೋಡ್ರಿ. ನನ್ ಮಗನ್ ಒಂದ್ ದಿವಸ ನಾವ್ ಅನ್ಸ್ಕೊಂಡ್ ಕಟ್ ಮಾಡಕ್ಕೆ ಬಿಟ್ಟಿಲ್ಲ, ಹೋಗಪ್ಪ ಅಂದ್ಬಿಟ್ಟು ಒಂದ್ ಇದ್ ಕೊಡ್ಲಾ, ಪಾತ್ರೆ ಕೊಡ್ಲಾ? ಕೊಡ್ತೀನಿ ಕುತ್ಕೊಳ್ಳಿ. ಲಡ್ಡು ಇಲ್ಲಿ ನೋಡಿ, ಇಲ್ಲಿ ಏನು ಇದು? ಟೇಸ್ಟ್ ಮಾಡಿ ಹೇಳಿ ಅಂತ ಹೆಂಗಿದೆ ಅಂತ. ತಾತ ಕೊಡ ಫಸ್ಟ್, ತಾತ ಕೊಟ್ಬಿಟ್ಟು ತಾತ ಕೊಡ್ತೇನೆ ಮೊನ್ನೆ, ತಾತನ್ ತಾತ ಫಸ್ಟ್ ಮಾಡಿ. ತಾತ ಓ ಕೊಟ್ಬಾ ತಾತ, ಹೋಗು ಕೊಡು. ನೀನ್ ಇನ್ನೊಂದ್ ಕೊಡ್ತೀನಿ ಹೋಗು, ಇನ್ನೊಂದ್ ಕೊಡ್ತೀನಿ ಹೋಗು.
ದಪ್ಪ ದಪ್ಪ ತೊಳೆ ನೋಡ್ರಿ. ಎಲ್ಲರ ಜೊತೆ ಅಭಿನಯ ಆಯ್ತು. ನಾಚಿಕೆ ಮಗುಂಗೆ. ಬಾ ತಾತ ಕೇಳು ಹೆಂಗಿದೆ ತಾತ ಅಂತ ಕೇಳ್ಬಾ. ನೀವ್ ಟೇಸ್ಟ್ ಮಾಡಿ ಆಂಟಿ. ಟೇಸ್ಟ್ ಮಾಡ್ತಿದ್ರು ಮಗ ಕೊಡೋಣ. ಇಲ್ಲಿ ಚಿನಿ ತಗೊಳ್ಳೆ ನಿಂಗೆ. ತಿನ್ನಲ್ಲ ಅವ್ನು ವೇಸ್ಟ್ ಮಾಡ್ತಾನೆ. ಆಂಟಿ ಹೆಂಗಿದೆ? ಸಖತ್ತಾಗೈತಾ? ತೊಳೆ ದಪ್ಪ. ಹಾ ಟೇಸ್ಟ್ ಚೆನ್ನಾಗೈತೆ. ನೀವೊಂದು ಟೇಸ್ಟ್ ಮಾಡ್ರಿ. ಬೀಜ ಹೆಂಗ್ ಬಲ್ತೈತೆ, ಮೊಳಕೆ ಬಂದ್ಬಿಟ್ಟದೈತೆ. ಬಂದ್ರೆ ತುಂಬಾ ಟೇಸ್ಟ್. ಹೌದಾ? ಕಾಯಿ ಕಾಳು ಬೀಜನೇ ಬಲ್ತ್ಬಿಟ್ಟೈತಲ್ಲ. ನೀವ್ ಬೀಜ ಅಲ್ಲಿ ಮಡಗಿದ್ರಲ್ಲ, ಏನ್ ಮಾಡಿದ್ರಿ? ಎಷ್ಟ್ ಬಿಟ್ರಾ? ಸಾರ್ ಹಾಕಿದ್ದೆ, ಒಂದ್ 4-5 ದಿನ ಇದು ಸಾರ್ ಹಾಕಿದ್ದೆ. ಇನ್ನೊಂದ್ ಮೊನ್ನೆ ಎಲ್ಲ ಕೊಟ್ರು ಅಳಸನ್ ಬೀಜ ಇಲ್ಲೇ ಇದ್ದು. ಒಂದ್ 2-3 ಅಂಕಲ್ ಬಿಟ್ಟು ಬೇಕಿದ್ದು ಸಾಂಬಾರ್ ಮಾಡ್ತಾರೆ. ಸುಟ್ಬಿಟ್ಟು ತಿಂತಾರೆ ಅದನ್ನ. ಕೆಂಡ ಮೇಲೆ ಸುಡ್ಬೇಕು. ಒಲೆಗಳ ಕೆಂಡಕ್ಕೆ ಹಾಕ್ಬಿಡ್ತಾರೆ. ನಾವು ಆಲ್ರೆಡಿ ತಿಂದಿದ್ವಿ ಕೆಂಡದಲ್ಲ. ಅವಾಗ ಅದೇ ಹೇಳ್ದಲ್ಲ, ಅದೆಲ್ಲ ಅವಾಗೇ ಆಯ್ತು. ಇಲ್ಲೆಲ್ಲ ಬಂದಲ್ಲಿ ಯಾಕೆ ಕೆಂಡ ಸುಡಿ ನಮ್ಮ ಮನೆಗೆ ಇರುವಾಗೆಲ್ಲ ತಿಂತಾ ಇದ್ದಾವಲ್ಲ. ಅದೇಪ್ಪ, ಇದು ಪೀಸ್ ಕಟ್ ಮಾಡಾಕವೆ. ಹಸು ತಿಂತದೆ, ಡಸ್ಟ್ಬಿನ್ ಬಿಸಾಕ್ತಿವಿ. ಬಿಸಾಕ ಬಂದು ಹಸು ಹೊಟ್ಟೆ ತುಂಬುತ್ತಿದ್ವು. ಅದಕ್ಕೆ ಇದನ್ನ ಕಟ್ ಮಾಡಿ ಹಾಕ್ತಾ ಇದೀವಿ. ನಾನು ನಮ್ಮ ಮಗನ್ ಹೇಳ್ತಾ ಇದೀನಿ, ಹಸು ತಿನ್ನಲ್ಲ ಮಗನೇ, ಹಸು ಅನ್ನ ತಿನ್ಬೇಕು, ಹಸು ತಿನ್ಬೇಕು ಅಂತ ಕಟ್ ಮಾಡಿ ಹಾಕ್ಬೇಕು. ಹಿಂಗ ಇಷ್ಟಿಷ್ಟು ಅಪ್ಪ ಹಾಕ್ಬಿಟ್ಟು ಹಸು ಹೆಂಗ್ ಬಾಳ ಹೋಗ್ತದೆ. ಅಲ್ಲಿ ನಿಂತ್ಕೊಂಡು ಇಕ್ಕದ ಹಸು ಬರ್ತದೆ. PG ಹತ್ರ ಬರುತ್ತೆ, ನಮ್ಮ ಮನೆ PG ಇದೆ. ಅಲ್ಲಿ ಹಸು ಮುಂದೆ ಇಟ್ಬಿಟ್ರೆ ತಿನ್ಕೊಳ್ಳೋದು, ಹೊಟ್ಟೆ ತುಂಬುತ್ತೆ. ನಾವ್ ಹೊಟ್ಟೆ ಬಿಸಾಕದಲ್ಲ ಸಾಮಾನ್ಯ ಜನಗಳು, ಹಂಗೆ ಬಿಸಾಕಲ್ಲ. ಯಾಕೆಲ್ಲ ಹಸುಗಿಸು ತಿಂತದೆ ಅಂತ ಹಸುಗೆ ಕಟ್ ಮಾಡಿ ಹಾಕ್ತಿವಿ. ಕಟ್ ಮಾಡಿ ಹಾಕ್ಬಿಟ್ರೆ ಹಸು ತಿನ್ಕೊಳ್ತದೆ.